Guys, welcome back to the channel Happy Rakshi YouTube channel. ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಮ್ಮ ಮನೆಯ ನಾಯನ್ನು ಇವತ್ತು ನಾನು ಸ್ನಾನ ಮಾಡ್ತಿದ್ದೇನೆ. ನೋಡುವ ಏನೆಲ್ಲ ಆಗುತ್ತೆ ಅಂತ. ನೋಡಿ ಗಾಯ್ಸ್, ಇಲ್ಲಿ ನಮ್ಮ ಮನೆಯ ನಾಯಿ ಉಂಟು. ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ. ಯಾಕಂದ್ರೆ ತುಂಬಾ ದಿವಸ ಆಯ್ತು ಸ್ನಾನ ಮಾಡಿದೆ. ಇದರ ಮೈಯಲ್ಲೆಲ್ಲ ಸ್ವಲ್ಪ ಕೂದಲೆಲ್ಲ ಉದುರ್ತಾ ಉಂಟು. ಸೊ ಅದಕ್ಕೆ ಇವತ್ತೊಂದು ಸ್ನಾನ ಮಾಡಿಸುವ ಅಂತ ಅನ್ಕೊಂತಿದ್ದೇನೆ ನಮ್ಮ ಮನೆಯ ನಾಯಿಯನ್ನು. ಬನ್ನಿ ನಾವೆಲ್ಲ ನಾನು ಯೂಸ್ ಮಾಡುವ ಶ್ಯಾಂಪು ನಾಯಿಗೆ ಹಿಮಾಲಯವರದ್ದು ಒಂದು ಶ್ಯಾಂಪು ಉಂಟು. ನಾಯಿ ಇದೆ ಶ್ಯಾಂಪು, ಮತ್ತೊಂದು 10 ರೂಪಾಯಿದು ಅಲ್ಲಿ ಒಳಗೆ ಒಂದು ಸಿಕ್ಕಿತ್ತು ನನಗೆ, ಮೈ ಉಜ್ಜುದು. ಆದರೆ ಹೊಸತ್ತು, ಹಳತ್ತಲ್ಲ, ಹೊಸತ್ತೆ. ಅದನ್ನು ನಾನು ಈಗ ಯೂಸ್ ಮಾಡ್ತಿದ್ದೇನೆ. ಇದು ಶ್ಯಾಂಪು ಯಾಕಂದರೆ ಈ ಕೂದಲು ಉದುರ್ತದೆ ನಮ್ಮ ಮನೆಯ ನಾಯಿದು. ನೋಡಿ, ನಿಮಗೆ ಗೊತ್ತಾಗ್ತಿರ್ಬೋದು. ನೋಡಿ ಗೈಸ್, ಕೂದಲು ಉದುರ್ತಾ ಉಂಟು. ಅದು ಯಾಕೆ ಅಂತ ಗೊತ್ತಿಲ್ಲ. ಇದರಲ್ಲಿ ಕೂದಲು ಉದುರುದಿಲ್ಲ ಅಂತ ಹೇಳ್ತಾರೆ ಈ ಶ್ಯಾಂಪಲ್ಲಿ. ನೋಡಬೇಕು. ಈಗ ನಾಯಿಯನ್ನು ಕರ್ಕೊಂಡು ಹೋಗ್ತಿದ್ದೇನೆ. ಬನ್ನಿ ಗಾಯ್ಸ್, ಈಗ ಬನ್ನಿ, ನಾವು ನಮ್ಮ ಮನೆಯ ನಾಯಿಯನ್ನು ಸ್ನಾನ ಮಾಡಿಸುವಂತಹ ಸಂದರ್ಭ ಇವತ್ತು ಬಂದಿದೆ. ತುಂಬ ದಿವಸ ಆಯಿತು ಮಾರೆ ಸ್ನಾನ ಮಾಡಿಸದೆ. ನಾನು ಮಾಡ್ತಿದ್ದೇನೆ ಸ್ನಾನ, ಆದರೆ ನಮ್ಮ ಮನೆಯ ನಾಯಿ ಮಾಡ್ತಿರ್ಲಿಲ್ಲ. ಸೊ ಈಗ ಸ್ನಾನ ಮಾಡಿಸುವ, ಬನ್ನಿ. ನೋಡಿ, ತುರಿಸ್ತಾ ಉಂಟು. ನೋಡಿ, ಅದು ಸ್ನಾನ ಮಾಡೋದೇ ಹಾಗೆ ತುರಿಸ್ತದೆ, ತುಂಬ ತುರಿಸ್ತದೆ ಪಾಪ. ಅದಕ್ಕೆ ಸೊ ಇಲ್ಲ, ಜತ್ತಿ ನಡೆಗೆ ಮಲಗಿದ್ದು ನೋಡಿ ಗೈಸ್ ಅಲ್ಲಿಗೆ. ಬಾ ಚಾರ್ಲಿ, ಬಾ ಹೋಗುವ ಬಾ. ಸ್ನಾನ ಮಾಡಿಸಿದಂದರೆ ಸ್ವಲ್ಪ ಉದಾಸೀನ ಅದಕ್ಕೆ ನಾಯಿಗೆ. ಅಂದರೆ ಅಂದಾಜು ಮಾಡ್ತಾ ಉಂಟು ಎಂತ ಮಾಡೋದು ಅಂತ, ಬರೋದಾ ಎಂತ ಮಾಡೋದು ಅಂತ. ಹೋಗುವ, ಬರ್ತದೆ ಪಾಪ. ಹಾಗೆ ತುಂಬ ಬಿಸಿಲುಂಟು, ವಿಡಿಯೋ ಅಷ್ಟು ಬರ್ತದೆ ಅಂತ ಗೊತ್ತಿಲ್ಲ, ಆದಷ್ಟು ಕ್ಯಾಪ್ಚರ್ ಮಾಡ್ತೇನೆ. ಬನ್ನಿ ಗಾಯ್ಸ್, ಈಗ ಸ್ನಾನ ಮಾಡಿಸುವ. ನೋಡಿ, ನಾಯಿಯನ್ನು ಒಂದು ಬ್ಲಾಕಿನ ಇದಕ್ಕೆ ಕಟ್ಟಿ ನಿಲ್ಲಿಸಿದ್ದೇನೆ. ನಾಯಿ ತುಂಬತ್ತು ಮಾಡೋದು ಬೇಡ, ಯಾಕಂದರೆ ನಾಯಿಗೂ ಕೂಡ ಬಿಸಿಲು ತಾಗ್ತಾ ಉಂಟು. ಆದರೆ ಬಿಸಿಲಿಗೆ ಮಾಡಿದ್ದು ಒಳ್ಳೆಯದೇ ಆಯಿತು, ಯಾಕಂದರೆ ಬೇಗ ತಣ್ಣಗೆ ಆದರೆ ಒಣಗ್ತದೆ ಮೈಯೆಲ್ಲ. ಹಾಗೆ ಬನ್ನಿ, ನಾವು ಇನ್ನು ಪಕ್ಕ ಶುರು ಮಾಡುವ ಅಂತ. No. ನೋಡಿ ಗಾಯ್ಸ್, ನಮ್ಮ ನಾಯಿ ನೀರು ತಂದ ಪೆಟ್ಟಿಗೆ ಎಷ್ಟು ಪಕ್ಕ ಓಡಿ ಹೋಯ್ತು ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡಿ, ಅದಕ್ಕೆ ಸ್ನಾನ ಮಾಡಿಸಿದಂದ್ರೆ ರಪ್ಪ ಗೊತ್ತಾಗ್ತದೆ. ಆದರೆ ಸ್ವಲ್ಪ ಉದಾಸೀನ ನಾಯಿಗೆ. ಆದರೂ ಪರವಾಗಿಲ್ಲ, ಸ್ನಾನ ಮಾಡಿಸಲೇಬೇಕು, ಯಾಕಂದರೆ ಕೂದಲು ಉದುರ್ತಾ ಉಂಟು. ಸೊ ಅದಕ್ಕೆ ಈಗ ಬನ್ನಿ ಸ್ನಾನ ಮಾಡಿಸುವ. ನೋಡಿ ಗೈಸ್, ನಮ್ಮ ಮನೆ ಉಂಟು ಆದ ನೋಡಿ, ನಮ್ಮ ಮಗು ನೋಡಿ ಗೈಸ್, ನಮ್ಮ ಮಗು ನೋಡಿ.
ನೋಡಿ ಈಗ ನಮ್ಮ ಮನೆಯ ನಾಯಿ ಈಗ ಪೆರ್ಚಿ ಕಟ್ಟೋದು ನೋಡಿ, ಯಾಕಂದರೆ ಫುಲ್ ಚಂಡಿ ಆಗಿದಲ್ಲ, ಈಗ ಅದು ಒಣಗಬೇಕು, ಒಣಗುವವರೆಗೆ ಅದು ಬಿಡುವುದಿಲ್ಲ ನೋಡಿ. ನೋಡಿ 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 ಮಾಡುದು ನೋಡಿ ಗೈಸ್. ಬೋಡ ಅಂದ ಇಡಲ್ಲ ಇಡಲ್ಲ ಇಂದ 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 ಮೂಲುಂದ ಗೋಣಿಂದ ನಂದ ಇಡಲ್ಲ ಇಡಲ್ಲ ಸರ್ ಇಂದ ನಮ್ಮೂಲಿಂದ ಗೋಣಿ ಹಾಂ ನೆಟ್ಟು ಬರಲ್ಲ ಹಾಂ ಬರಲ್ಲ ಹಾಂ ಹಾಂ ಅಂಚ ಅಂಚ ಬರಲ್ಲ ಹಾಂ 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 ನೋಡಿ ಹರಸಾಹಸ ಮಾಡ್ತಾ ಉಂಟು, ಹರಸಾಹಸ ಮಾಡ್ತಾ ಉಂಟು ನಮ್ಮ ನಾಯಿ. ಚಂಡಿ ಹೋಗ್ಬೇಕಲ್ಲ ಈಗ ಯಾವುದಕ್ಕೆ ಸಹ ಶಕ್ ಈ ಹಾಂ 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 ನೀಡಿ ಮ್ಯಾಟಲಾಗಡೆ ತೆಗಿತೀಯ ಅಂತ. ಇದೆಂತವ ಪುನೀತ್ ರಾಜ್ಕುಮಾರ್ ಇದೆ ಡ್ಯಾನ್ಸ. ಹಾಂ ಹಾಂ ಕುಂಟುಲ ಇಜ್ಜ ಅಂದ. ಈಗ ಇಲ್ಲಿ ಬಟ್ಟೆ ಉಂಟು, ಬಾ ಬಟ್ಟೆ ಉಂಟು, ಈಗ ಬಟ್ಟೆ ಉಂಟು ನಿಲ್ಲು ಬಂದೆ. ಅದಕ್ಕೆ ಈಗ ಒಂದು ಬಟ್ಟೆಯಲ್ಲಿ ಒರೆಸ್ಬೇಕು, ಇಲ್ಲಾಂದರೆ ಅದು ಫುಲ್ಲು ತುಲಾರಿ ತುಲಾರಿ ಏನೆಲ್ಲ ಮಾಡಿ ಆಗ್ತದೆ. ಈಗ ಒಂದು ಬಟ್ಟೆ ತಗೊಂಡು ಬಂದು ಸ್ವಲ್ಪ ಬಲ್ದೆ ಗಾಯ್ಸು ಹೋಯ್ತು, ಗಾಯ್ಸದು ನಾನು ಸ್ನಾನ ಮಾಡಿಸಿದ್ದು ವೇಸ್ಟ್ ಆಗ್ತದೆ. ಬಲ್ದೆ ಬಲ್ದೆ ಚಾರ್ಲಿ 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 ಬಲ ಬಲ ಬಲ್ ಬಲ್ದಿರಿ ಬಲ್ದಿರಿ ದೂರ ಬೈನಿ ಬಲ ಬಲ. ಹಾಂ ಪಾಪ ಕಕ್ಕುಸು ಬರ್ತುಂಟ ಅಂತ ಮೂತ್ರದಲ್ಲಿ ಸೊಯಲ್ಲ ಅದಕ್ಕೆ ಪಾಪ. ಬಾ 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 ಹೋಗು ಹೋಗು ಬೇಗ. ಗೈಸ್, ನಾಯಿಯನ್ನು ಸ್ನಾನ ಮಾಡಿಸಿ ಆಯಿತು, ಇನ್ನು ಅದರ ಮೈಯನ್ನು ಒರೆಸ್ಬೇಕು. ಯಾಕಂದರೆ ಆ ಫುಲ್ಲು ಚಳಿಯಾಗಿ ಅದಕ್ಕೆ ಈಗ ನೋಡಿದ್ರಲ್ಲ ತುಲಾರ್ತಿತ್ತು ಇಲ್ಲಿ ಹಿಂದುಗಡೆ, ಅದಕ್ಕೋಸ್ಕರ ಈಗ ನಾಯಿಯನ್ನು ಫುಲ್ಲು ಚಂಡಿ ತೆಗಿಯುವ. ಬನ್ನಿ ಬಲ ಇಡ ಇಲ್ಲಿ ಬಾ ಇಲ್ಲಿ ಬಾ. ಎಷ್ಟು ಖುಷಿ ಆಯಿತು, ಎಷ್ಟು ಖುಷಿ ಆಯಿತು ನಿಮಗೆ ಸ್ನಾನ ಮಾಡಿ ಎಷ್ಟು ಖುಷಿ ಆಯಿತು ಅಂತ ಕೇಳ್ತಿದ್ದೇನೆ ನಾಯಿ ಹತ್ರ. ನಾಯಿಯನ್ನು ಸ್ನಾನ ಮಾಡಿಸಿ ಫುಲ್ಲು ಕಂಪ್ಲೀಟ್ ಆಯಿತು. ಎಷ್ಟು ಖುಷಿ ಆಯಿತು ನಿಮಗೆ ಕಮೆಂಟ್ ಮಾಡಿ ಆಯಿತಾ, ಎಷ್ಟು ಸ್ನಾನ ಮಾಡಿದ್ದೆ, ಹೇಗೆ ಆಯಿತು, ಚೆಂದ ಆಯಿತಾ? ನಿಮ್ಮ ಮನೆಯಲ್ಲಿ ಕೂಡ ನಾಯಿ ತೊಳಿಲಿಕ್ಕೆ ಬರಬೇಕಾ? ಒಂದು ದಿವಸಕ್ಕೆ 1,000 ನಾಯಿಯನ್ನು ತೊಳೆದೋದಕ್ಕೆ, ಓಕೆನಾ? ಅಯ್ಯ ಹೇಳಿ ವೀಕ್ಷಕರಲ್ಲಿ, ನಮ್ಮ ಜನ ನೋಡ್ತಿದ್ದಾರೆ. ಹೇಳೋ ಚಾರ್ಲಿ ಅಂತ ಹೆಸರಿದೆ, ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟ್. ತುಂಬ ವಿಡಿಯೋದಲ್ಲಿ ಇದನ್ನು ತೋರಿಸ್ತಾ ಇರ್ತೇನೆ, ಯಾಕಂದರೆ ನನಗೂ ನಾಯಿಗೂ ಸ್ವಲ್ಪ ಬಾಂಧವ್ಯ ಜಾಸ್ತಿ ಉಂಟು. ಯಾಕಂದರೆ ಮನುಷ್ಯರನ್ನಾದರೆ ನಂಬಬಾರ್ದು, ನಾಯಿಯನ್ನಾದರೆ ನಂಬಲೇಬೇಕು ಅಂತ ಹೇಳ್ತೇನೆ. ನೋಡಿ, ನಾನಿಲ್ಲದೆ ಹೊರಗೆ ಹೋಗುವುದಿಲ್ಲ ನಾಯಿಗಳಲ್ಲ ನಾಯಿ. ಅದಕ್ಕೆ ಹೇಳೋದು, ನಾಯಿಯನ್ನಂದರೆ ನಂಬೋದು, ಮನುಷ್ಯರನ್ನು ನಂಬಲೇಬಾರ್ದು ಅಂತ. ಎಸ್, ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವ. ದೂರ ಬಾ, ದೂರ ಬನ್ನಿಯಾ. ಗಾಯ್ಸ್, ನಾವೀಗ ಬಂಟ್ವಾಳದ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇವೆ. ಬಂಟ್ವಾಳದೊಂದು ನೋಡಿ ಎಷ್ಟು ಸುಂದರವಾದ ಪರಿಸರವನ್ನು ಹೊಂದಿದೆ. ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನಮ್ಮ ಶ್ರೀಯುತರಾದ ವೆಲ್ಡರ್ ಜಾನೇಶ್ವರ ಅವರು ತಮ್ಮ ಕರೆಗೆ ಕಿವಿ ಕೊಟ್ಟು ಬಂದಿದ್ದಾರೆ.
ಏನ್ ಹೇಳ್ತೀರಾ ಇವರೇ ಜಾನೇಶ್ವರ ಅವರೇ? ಹೇಗಂದು ಜವನೆ ಬಾರಿ ಪರ್ಲುಲ್ಲೆ ಒಂಜಿ ಪೇರ್ ಗುಡದ ಅವರಿಗೆ ಇವತ್ತು ಮುಜುಗರ ಆಗ್ತದೆ. ATM ಎಲ್ಲ ತೆಗ್ದಿದ್ದಾರೆ ಹೊಸತಾಗಿ. ಹೇಗೆ ಅನಿಸ್ತದೆ ಜಾನೇಶ್ವರ ಅವರೇ? ಕುಲ್ಲುವ ಕಡೆಗೆ ನೋಡಿ ಎಷ್ಟು ಸುಂದರವಾದ ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡಿದ್ದಾರೆ. ನಿಜ ನಿಜ ಎಂಚಿನ ಒಂದು ಎಣ್ಣೆ ಬಿಡ್ಪುನಿ ಅದೇ ಜನ ಒಂದು ಪೂರ ಉಂಡಿಯಾ మీరు ಹೋಟೆಲ್ದಾರು ನಿಜ ಅಲ್ಲ 10:40 ಮಗ 10:40 ಮಗ ಒಂಜಿ ಬಸ್ ಉಂಡದ ಬಸ್ ಸತ್ಯ ರೈಲು ಅವಲ್ದ ಸುಬ್ರಹ್ಮಣ್ಯದ ಏತ ಗಂಟೆ ಇಮೇಂಜಿ ಬದಲೆ ಇಮ್ಮನ ATM ಅನ್ಪರ ಆಗ್ತದೆ ಕೆಟ್ಟಿಂಗ್ ಫೋಟೋ ಮುಲ್ದೆ ಪರ ಮುಂಡಿಯಾ ಬಲ್ಲೆ ಬೋದಿತ್ತು ನಾ ಫೋಟೋ ರೈಲ್ 5 ಗಂಟೆ ಆಯ್ತು ಅಂತುಲ 11 ಇಜ್ಜ ಪೋಂಡದ పోదా ಅಂದೆ ಅಡೆಗೆ పోయి ಮೂರು ಕೈ దగ్గర ನೀರುಂಡಿಯಾ తీయనా ನೀರು ಇಂದ ಇಂಚೆ ವೆಲ್ಡ್ ತಿಕ್ಕೊನಿಕ್ಲಿ ಬಾರಿ ಬಂಗ ಉಂಡು ಇಮೇನ ಪಾಸ್ಬುಕ್ ಹೊರದು ಕೆಟ್ಟಿನಿಯಾ ಪಾಸ್ಬುಕ್ ಮನ್ ಬರಬಹುದು ಅದು ಜಾನು ನೋಡಿ ಗಾಯ್ಸ್ ನಾವು ಬೀಚ್ ರೋಡ್ ಇರುವ ಬಂಟ್ವಾಳದ ರೈಲ್ವೆ ಸ್ಟೇಷನಲ್ಲಿದ್ದೇವೆ. ಅವ್ರನ್ನ ತೋಜು ನೆಜ್ಜದ ನಂಬರ್ ನಾವೊಂದು ತೋಜು ನೆಜ್ಜ ನಂಬರ್ ನೋಡಿ ತುಂಬ ಸುಂದರವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತಿಂಡಿ ಬೇಕಿದ್ದವ್ರೆ ತಿಂಡಿ ಉಂಟು. ಅವು ಪ್ಯಾಂಟ್ ಯಾರನ್ನೇ ಪಾಡಂದ ಇದ್ದೀನಿ ಯಾರ್ಯಾರು ಪ್ಯಾಂಟ್ ಹಾಕೊಂಡ್ ಬರೋದು ಪಾಪ ಮನೆಯವರು ಎಷ್ಟು ಕಷ್ಟಪಟ್ಟು ಪ್ಯಾಂಟ್ ತೆಗೆಯೋದು ಇವಾಗ ಮನೆಯಲ್ಲಿ ಇಲ್ಲದಾಗ ಅವೆಲ್ಲ ಕಂಡಿಗೆ ಬರೋದು. ಬಿಲಿ ಬಿಲಿ ಆಗಿದೆ ಅಂತಾರೆ ಬಿಲಿ ಬಿಲಿ ನೋಡಿ ಬಿಲಿ ಬಿಲಿ ಆಗಿದೆ ಬಿಲಿ ಬಿಲಿ ಆಗಿದೆ ರಟ್ಟಿಸಿ ಬಂದ ಬರೀ ಇಂಥದೆಯಾ ಮೂಲ್ತುಲ ತುಪ್ಪಣ ಒಂದದ ಇನ್ನೊಂದದ ಕೈವಾಡಿಗೆ ಪೈಂಟಾ ಧನೇಶ್ ಅವರೇ ಎಂಚುಂಡು ಜೀವನ ಜೀವನ ಎಂಚುಂಡು ಧನೇಶ್ ಜೀವನ ಅಂದು ನಮನ ಮತ್ತೆ ಪೆಟ್ರೋಲ್ ಎಂಕ್ಲೆ ಫ್ರೀ ಅದ್ಯಾ ಎಂಗಲ್ ಬಂದ ಪೆಟ್ರೋಲ್ ಫ್ರೀ ನನ್ನ ಪೆಟ್ರೋಲ್ ಗಾಡಿಗೆ ಪಾಡ್ಲ ತೋಟ ವಾಡ್ನತ್ತವಲು ಗಾರ್ಡನ್ ಉಂಡೊಂದು ಊದು ಊದಾತನು ಮುರನಿ ಬೋಡತ್ತೆ ತಮ್ಮನೇಲಿ ಪಾಡ್ರೆ ನಿನ್ನ ಅಮ್ಮೆ ಆಯ್ಕೆ ಮಾಡೋಂತ ಜನರದು ಕ್ಯಾನಿಜ್ಜಿ ಎಂದು ಒಕ್ಕ ತೂಲ ಜನ ದುಬೈ ಗೋಡಿ ವಿಜಯ ಮಲ್ಲಿ ಆ ಗಡ್ಡ ಇದು ದಾದ ಉಂಟು ದೆಪ್ಪರ ಬ್ಲೇಡ್ ದೆಪ್ಪಡು ಪೂರ ಹೌದು ಮೋನೆಡು ಫುಲ್ ಹಂಪು ಉಂಡು ಹಂಪು ಹಂಸು ಉಂಡು ಅದೇ ಏದು ವರ್ಷ ವಾಡ್ನಿ 4 ವರ್ಷ ಅವಕ್ಕೆ ಎನ್ನೋ ಸಿಗೋತಾನ 5 ವರ್ಷ ಪಾಡು ಅದು ಅವೇನು ನೀ ಪಾಡೋಡೆ ಅಪ್ಪ ಅದೇ
ಎನ್ನರವಲ್ಲಿ ಭಕ್ತಿ ವಡ ಅಂದೆ ಅತ್ಯಾ ಮಾಲೆ ವಾಟ್ರ ದಾದಾವರ ಹಾ ಭಕ್ತಿ ಮಾರೆ ಮೊಬೈಲ್ ಬರು ಯೂಸ್ ಪೆರಿಜ್ಜ ಫಸ್ಟ್ ವರ್ಷ ಅದೇ ಪಂಬೆಗೆ ಹೋದು ಬೇರೆ ನೆತ್ತಾಗಿ ತೆದಮ್ಮು ಅಂದು ಏರ್ ಬಂತು ಮಾರೆ ಕೋಡೆ ಏರ್ ಬಂತು ಧನು ಅಂತೀನಿ ಇಲ್ಲ ಬುದ್ಧಿ ಇಲ್ಲ ಅಂದು ಮಂಡೆ ಸುದ್ದ ಉಂಡ ಪಂಬೆಲಿ ಹಾಯ್ ಗೈಸ್ ಇವತ್ತು ನಾವು ಬಂಟ್ವಾಳದ ಹಾಯ್ ಗೈಸ್ ಇವತ್ತು ನಾವು ಬಂಟ್ವಾಳದ ರೈಲ್ವೆ ಸ್ಟೇಷನಲ್ಲಿದ್ದೇವೆ. ನೋಡಿ ಎಷ್ಟು ಚಂದ ಈ ರೈಲ್ವೆ ಸ್ಟೇಷನನ್ನು ಮಾಡಿದ್ದಾರೆ ಅಂತ. ನಾನು ಜಾನೇಶ ಮತ್ತು ತಿಲಕ್ ಬಂದಿದ್ದೇವೆ. ಒಂದೆಷ್ಟು ಫನ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಫನ್ ಮಾಡ್ತಿದ್ದೇವೆ. ನೋಡಿ ಎಷ್ಟು ಚಂದ ರೈಲ್ವೆ ಸ್ಟೇಷನನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಮೊದಲು ಹೀಗೆ ಇರಲಿಲ್ಲ, ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಕೊಂಬರುವ ಹೇಗೆಲ್ಲ ಮಾಡಿದ್ದಾರೆ ಅಂತ. ನೋಡಿ 3 ಪಟ್ಟೆ ಉಂಟು. ಇದು ಪಟ್ಟಿ, ಅದು ಪಟ್ಟಿ, ಇದು ಪಟ್ಟಿ. 2 ಜನ ಇವರಿಗೆ ಇದೇ ಮಾಡ್ತಾರೆ. ನಿನ್ನೆಡು ಮಾತ್ರಣ ಅವು ನಾವು ಈ ಗಾಡಿ ಯೂಸ್ ಮಾಡ್ತದೆ 3 ಸರ್ತಿ ಬಾಡೋದು ಬೇಕು ಕಲ್ವಣಿಗೆ ಹೋಯ್ತು ತಂದು ಮೆಸೇಜ್ ಬಂತು ಗಾಡಿಗಂತೂ ಬೂನಿಲ್ಲ ಇದೇ ಜಾನಲ್ಲ ಕಡೆ ಸಮೋಸ ಇಜ್ಜ ಇದೆ ಓ ಓಂಡು ಓಂಡು ಸಮೋಸ ಓಂಡು ಆನೆ ಬಾಣಲ್ಲಿ ಕರೆಂಚದಿ ನೋಡೆ ಸಮೋಸ ఆయన అడి వస్తుంది అవుతుండు సమోసా ఇందే జాన్ల ఎక్కడ ఇచ్చి సమోసా ఇందే సమోసా ఇచ్చే ఈ ಸರ್ತಿ ಆಟ నిమేనా ఎంపేనా అంది అక్షరాభ్యాసం అంత లగాతని బే ఫింగర్ ప్రింట్ని ఏం చే ಆಡ ಯೂಟ್ಯೂಬ್ ಸೆನ್ಸರ್ ಸರಿ ಇಲ್ಲಿ ಹಚ್ಚಿತ್ತೆ ಯೂಟ್ಯೂಬ್ ಚಾನಲ್ ಅನ್ನ ನಂದೆ ಪನ್ಯ ಹಚ್ಚಿತ್ತೆ ಯೂಟ್ಯೂಬು ತಾಲೂಕು ಆಫೀಸ್ ಗೊತ್ತಿ ತಂಬೊತ್ತವೆ ತಾಲೂಕು ಆಫೀಸ್ ಗೊತ್ತಿ 23 ಅವು ತಾಲೂಕು ಆಫೀಸ್ 3 ಇಂಚ ಪತ್ಯ ಒಂದು ಅಕ್ಷರಾಭ್ಯಾಸ ಅಂತಲಾಗ ಅದೇ ಕ್ಲೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಫಿಂಗರ್ ಪ್ರಿಂಟ್ ಒಂಜಿ ಗೊತ್ತಿಜೀವಂಡ ಕೆಪ್ಪ ಫಿಂಗರ್ ಪ್ರಿಂಟ್ ಗಾಯ್ಸ್ ಇಲ್ಲಿ ಬಂದು ಚಾ ಕುಡಿಯೋದನ್ನು ಬಿಟ್ಟಿಲ್ಲ ಇವ ಮನೇಲಿ ಚಾ ಕುಡ್ಲಿಲ್ವಾ ಸರಿ ನನ್ನ ಮಗ ಜಗ್ಗಿಯೋ ಸ್ಟೈಲ್ ನೋಡಿ ಗಾಯ್ಸ್. ಜಾನಸ್ ಏನು ಹೇಳ್ತೀರಾ ನಮ್ಮ ಯೂಟ್ಯೂಬರ್ ಇದು ಸಬ್ಸ್ಕ್ರೈಬರ್ನವ್ರಿಗೆ? ನಮ್ದು ಅವೇ ఏది ఏదినా రాజా అడ్డీనా ఈ పోపనది మెయిన్ బాగుల్ని అంది కాసే పోపని ಚಾ ಬರ್ಪುಣನ. ವೀಕ್ಷಕರೇ ನಮಸ್ಕಾರ. ವಿಡಿಯೋ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.